ಪ್ರತಿ ವರ್ಷ ಮಳೆಗಾಲದಲ್ಲಿ ಅದರಲ್ಲೂ ವಿಶೇಷವಾಗಿ ಮೃಗಶಿರ ಮಳೆ ಬೀಳುವ ಸಂದರ್ಭದಲ್ಲಿ ಅಸ್ತಮಾ ರೋಗಕ್ಕೆ ಬೆಲ್ಲದ ಮಾತ್ರೆಯನ್ನು ನೀಡುವ ಮೂಲಕ ಕೊಪ್ಪಳ ಜಿಲ್ಲೆಯ ಕುಟಗನಹಳ್ಳಿ ಗ್ರಾಮದ ಅಶೋಕ ಕುಲಕರ್ಣಿ ಅತ್ಯಂತ ಹೆಸರುವಾಸಿಯಾಗಿದ್ದಾರೆ. ಕಳೆದ 50 ವರ್ಷಗಳಿಂದ ಉಚಿತವಾಗಿ ಮಾತ್ರೆ ನೀಡುವ ಮೂಲಕ ಅವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಿನ್ನೆ ಸಂಜೆ ಮಾತ್ರೆ ನೀಡುವ ಕಾರ್ಯಕ್ರಮ ಜರುಗಿತು. ಸುಮಾರು 2 ಲಕ್ಷಕ್ಕೂ ಅಧಿಕ ಮಂದಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಔಷಧಿ ಪಡೆಯಲು ಆಗಮಿಸಿದ್ದರು. ಗ್ರಾಮ ಪಂಚಾಯಿತಿಯಿಂದ ಬಂದಂತಹ ಜನರಿಗೆ ದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ದೂರದರ್ಶನದೊಂದಿಗೆ ಬೆಳಗಾವಿ ಜಿಲ್ಲೆಯ ರೂಪಾ ಸಪ್ತಸಾಗರಿ ಬೆಳಗಾವಿ ಜಿಲ್ಲೆಯಿಂದ 50ಕ್ಕೂ ಹೆಚ್ಚು ಮಂದಿ ಔಷಧ ಪಡೆಯಲು ಬಂದಿದ್ದಾರೆ. ಅಸ್ತಮಾ ಕಾಯಿಲೆಗೆ ಈ ಔಷಧಿ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಎಂದರು. ಅವರು ಏನು 1 ರೂಪಾಯಿನೂ ತಗೋಂಗಿಲ್ರಿ, ಖರ್ಚು ಹಂಗ ಕೊಡ್ತಾರ, ಮತ್ತ ದಾಸೋಹ ಮಾಡ್ತಾರ್ರಿ. ಬಳ್ಳಾರಿ ಜಿಲ್ಲೆಯ ಈರಪ್ಪ ತಾವು ಕಳೆದ 20 ವರ್ಷಗಳಿಂದ ಔಷಧಿ ಸೇವಿಸುತ್ತಿದ್ದು ಈ ಔಷಧದಿಂದ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಎಂದು ಹೇಳಿದರು. ಒಂದು ಅಮ್ರೆಕಾಳು, ಒಂದು ಅಳಿಸಿನ ಹಣ್ಣು ತಿಮ್ಮಂಗಿಲ್ಲ ಸರ್, ಒಂದು ಆಶೆಪತ್ಯವು ಇವೆಲ್ಲ ಕಂಟ್ರೋಲ್ ಇದ್ರಿಗೇನ ಮನುಷ್ಯನ ಬಹಳ ಬೇಸದ ಸರ್. ಸ್ಥಳೀಯರಾದ ಗುಂಡಾಚಾರ್ಯ ಗಲಗಲಿ ಕಳೆದ 25 ವರ್ಷಗಳಿಂದ ಅಸ್ತಮಾ ರೋಗಕ್ಕೆ ಔಷಧಿಯನ್ನು ಪಡೆಯುತ್ತಿದ್ದು ಬರುವ ರೋಗಿಗಳಿಗೆ ಜನಸೇವೆಯನ್ನು ಮಾಡುತ್ತಿರುವುದಾಗಿ ಹೇಳಿದರು. ಅಶೋಕ ವ್ಯಾಸರಾಯ ಕುಲಕರ್ಣಿಯವರು ಬಡವರಾಗಿದ್ದು ಜನಸೇವೆಯನ್ನು ಮಾಡುತ್ತಿರುವ ಅವರಿಗೆ ಸರ್ಕಾರ ಆರ್ಥಿಕ ನೆರವು ನೀಡಬೇಕು ಎಂದು ಆಗ್ರಹಿಸಿದರು. ಒಂದು ಇಷ್ಟು ಜನಕ್ಕೆ ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ ಅವರಿಗೆ. ಯಾಕಂದ್ರೆ ಒಂದು ಸಣ್ಣ ಮನೆಯಲ್ಲಿದ್ದಾರೆ ಅವ್ರಿಗೆ ಯಾವ ತರ ಗಂಡ ಮಕ್ಕಳಿಲ್ಲ, ಹೆಣ್ಣು ಮಕ್ಕಳಿದ್ದವ್ರನ್ನ ಮದುವೆ ಮಾಡ್ಯಾರ, ಅವ್ರಿಗೂ ವಯಸ್ಸಾಗಿದೆ. ಆದ್ರೆ ನನ್ನ ಪ್ರಕಾರ ಅವರಿಗೆ ಏನಾದ್ರೂ ಸಿಗಬೇಕು ಅಂತ ಅನ್ನೋದು ನನ್ನ ಉದ್ದೇಶ. ಔಷಧಿ ವಿತರಕ ಅಶೋಕ ವ್ಯಾಸರಾಯ ಕುಲಕರ್ಣಿ ಕಳೆದ 70 ವರ್ಷಗಳಿಂದ ತಮ್ಮ ತಂದೆ ಅಸ್ತಮಾ ಕಾಯಿಲೆಗೆ ಔಷಧಿ ನೀಡುತ್ತಿದ್ದರು. ಅವರ ಮರಣದ ನಂತರ ತಾವು ಕಳೆದ 50 ವರ್ಷಗಳಿಂದ ಔಷಧಿ ನೀಡುತ್ತಿದ್ದು ಜನರು ಔಷಧಿ ಪಡೆಯುವಾಗ ಕೆಲವು ನಿಯಮಗಳನ್ನು ಪಾಲಿಸಿದರೆ ಶೀಘ್ರ ಗುಣಮುಖರಾಗುತ್ತಾರೆ ಎಂದು ಹೇಳಿದರು. ಆಮೇಲೆ ಪಂಚಾಯಿತಿ ಸಹಕಾರ ಇರ್ತದೆ, ಎಲ್ಲರದು ಸಹಕಾರ ಇರ್ತದೆ. ಇಂದಲಿಗೆ ಇಂಥವು ಕಾರ್ಯಕ್ರಮ ಮಾಡೋದಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ಕಟ್ನಿಟ್ಟು ಪತ್ತೆ ಮಾಡಬೇಕು. ಪತ್ತೆ ಮಾಡಿದ್ರೆ ಮಾತ್ರ 100% ಆರಾಮಾಗ್ತದೆ.